ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ತೀನಿ. ಒಬ್ಬ ಭಿಕ್ಷಕ ಇರ್ತಾನೆ ಒಂದೂರಲ್ಲಿ. ಒಂದು ಇಲ್ಲಿ ಭಿಕ್ಷೆ ಬೇಡ್ತಿರ್ತಾನೆ. ಅವನು ಹೋಗು ಬರೋನ್ನೆಲ್ಲ ಭಿಕ್ಷೆ ಬೇಡ್ಕೊಂತ ₹1 ₹2 ಇಸ್ಕೊಂತಿರ್ತಾನೆ. ಒಬ್ಬ ಅದೇ ಟೈಮಲ್ಲಿ ಒಬ್ಬ ಮಲ್ಟಿ ಮಿಲಿಯನ್ ಅಂದರೆ ಇವಾಗ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಅವನಲ್ಲಿ ನಿಂತಿರ್ತಾನೆ. ಆಮೇಲೆ ಇವನು ಹೋಗಿ ಕೇಳ್ತಾನೆ, ನಿಮ್ಗೆ ಏನಾದರೂ ಇದ್ದರೆ ಕೊಡಿ, ನಾನು ತಿನ್ನೋಕೆ ಬೇಕಾಗುತ್ತೆ, ₹1 ₹2 ಅಂತ ಕೇಳ್ತಾನೆ. ಅವನೇನಂತಾನೆ, ಓಕೆ ನಾನು ನಿನಗೆ ಕೊಡ್ತೀನಿ, ನೀನು ನನಗೇನಾದರೂ ರಿಟರ್ನ್ ಕೊಡಬೇಕು, ಕೊಟ್ಟರೆ ಮಾತ್ರ ನಾನು ಕೊಡ್ತೀನಿ. ಅವನಿದ್ದು ಹೇಳ್ತಾನೆ, ನಾನು ಭಿಕ್ಷಕ, ನಂತಲ್ಲಿ ಏನಿರುತ್ತೆ ಕೊಡೋಕೆ ಅಂತ ಹೇಳ್ತಾನೆ. ಮತ್ತೇನಿಲ್ಲ ಅಂದರೆ ನಾನು ಹೆಂಗೆ ಕೊಡಬೇಕು ನಿನಗೆ ಅಂತ ಕೇಳ್ತಾನೆ. ಆಮೇಲೆ ನನ್ನ ಟ್ರೈನ್ ಬರುತ್ತೆ. ಆ ಟ್ರೈನಲ್ಲಿ ಏರ್ಕೊಂಡು ಹೋಗ್ಬಿಡ್ತಾನೆ. ಜಸ್ಟ್ ಇವನು ಭಿಕ್ಷಕ ಆಲೋಚನೆ ಮಾಡ್ತಿರ್ತಾನೆ, ನಾನು ಭಿಕ್ಷಕ, ನಂತಲ್ಲಿ ಏನಿರುತ್ತೆ ಕೊಡೋಕ್ಕೆ ಅಂತ ಆಲೋಚನೆ ಮಾಡ್ತಾ ಆಮೇಲೆ ಒಂದು ಆಲೋಚನೆ ಬರುತ್ತೆ. ಮುಂದೆನೇ ಕುಂತಿರ್ತಾನೆ ಭಿಕ್ಷಕ. ಅವ್ನ ಮುಂದೆನೇ ಗಿಡಗಳಿರ್ತವೆ. ಇವಾಗ ರೈಲ್ವೆ ಹಿಂದೆ ಇಟ್ಟಿರ್ತಾರಲ್ಲ ಅವು ಇರುತ್ತೆ. ಅವನೇನು ಮಾಡ್ತಾನೆ, ಅದನ್ನು ಕಿತ್ಕೊಂಡ್ಬಂದು ಇಟ್ಕೊಂಡು ಯಾರು ₹1 ₹2 ಹಾಕ್ತಾರಲ್ಲ ಅವರಿಗೆ ಇವನು ರಿಟರ್ನ್ ಕೊಡ್ತಾನೆ. ಅಂದರೆ ಹೂವುಗಳು ಕೊಡ್ತಾನೆ ಮತ್ತೆ ರಿಟರ್ನ್. ಆಮೇಲೆ ಡೈಲಿ ಅದನ್ನೇ ಮಾಡ್ತಿರ್ತಾನೆ. ಒಂದು ದಿವಸ ಏನಾಗುತ್ತೆ, ಅವತ್ತು ಬಿಸ್ನೆಸ್ ಮ್ಯಾನ್ ಅಂದಿರ್ತಾನಲ್ಲ, ರಿಟರ್ನ್ ನನಗೆ ಏನು ಕೊಡ್ತೀನಿ ಅಂತೇಳಿ. ಅವನು ಅದೇ ಟ್ರೈನಲ್ಲಿ ಬಂದಿರ್ತಾನೆ. ಈ ಭಿಕ್ಷಕ ಈ ಹೂವನ್ನು ತಗೊಂಡೋಗಿ ಅಲ್ಲಿ ಹೋಗಿ ಅವನಿಗೆ ಕೊಡ್ತಾನೆ. ಎದಕ್ಕೆ ಹೂವು ಕೊಡ್ತಿದ್ದೀಯ ಅಂತ ಕೇಳ್ತಾನೆ. ನೀನು ಅವತ್ತು ಹೇಳಿದ್ದೆಲ್ಲ ನನಗೆ ಒಂದು ದಿವಸ ನೀನು ನನಗೆ ರಿಟರ್ನ್ ಏನಾದರೂ ಕೊಡ ಅಂತ ಹೇಳಿರ್ತಾನಲ್ಲ. ಇವನೇನು ಮಾಡ್ತಾನೆ, ತಗ ಅಂತೇಳಿ ರೊಕ್ಕ ಕೊಡ್ತಾನೆ. ಕೊಟ್ಟಮೇಲೆ ಒಂದು ₹50 ಕೊಡ್ತಾನೆ. ಕೊಟ್ಟ ಮೇಲೆ ಇವನೇನು ಮಾಡ್ತಾನೆ, ರಿಟರ್ನ್ ಗಿಫ್ಟ್ ಏನು ಕೊಡ್ತಾನೆ, ಹೂವು ಕೊಡ್ತಾನೆ. ಕೊಟ್ಟಮೇಲೆ ನೀನು ಕೂಡ ಬಿಸ್ನೆಸ್ ಮ್ಯಾನ್ ಆಗಿದೆಯಲ್ಲ ಅಂತೇಳಿ ಅವ್ನಿಗೆ ಹೇಳ್ತಾನೆ, ನೀನು ಒಂದು ವ್ಯಾಪಾರಿ, ಇವಾಗ ನಾನು ರೊಕ್ಕ ಕೊಟ್ಟರೆ ಮಾತ್ರ ನೀನು ಹೂವು ಕೊಡ್ತೀನಿ ಅಂದರೆ ವ್ಯಾಪಾರಿ ಆದಂಗೆ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ, ನೆಕ್ಸ್ಟ್ ಡೇ ಹಂಗೆ ಮಾಡ್ತಾನೆ ರೊಟೇಷನ್ ಮಾಡ್ತಾನೆ. ಅವನೊಂಥರ ಮಾಡ್ತಾನೆ ಯೂಸ್ ಮಾಡ್ಕೊತಾನೆ. ಆಮೇಲೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ದಿನ ಆದಮೇಲೆ, ಒಂದು 3-4 ಮಂತ್ಸ್ ಆದಮೇಲೆ ಅವನು ಹೀಗೆ ಮಾಡ್ತಾನೆ ಇರ್ತಾನೆ. ಆಮೇಲೆ ಏನಾಗುತ್ತೆ, ಒಂದು ದಿವಸ ಅದೇ ಟ್ರೈನಲ್ಲಿ ಅವನು ಹೋಗ್ಬಿಡ್ತಾನೆ, ಇರ್ತಾನೆ ಸ್ವಲ್ಪ ದಿನ, ಎಲ್ಲಿಗೋ ಹೋಗ್ಬಿಡ್ತಾನೆ. ಅವನು ಭಿಕ್ಷಕನೇ ಕಾಣಲ್ಲ ಅಲ್ಲಿ. ಆಮೇಲೆ ಇವರೆಲ್ಲ ಆಲೋಚನೆ ಮಾಡ್ತಿರ್ತಾರೆ, ಇಲ್ಲೊಬ್ಬ ಭಿಕ್ಷಕ ಕುಂತಿರ್ತಾನಲ್ಲ ಪಾಪ, ಹೋಗಿ ಬರೋರೆಲ್ಲ ಡೈಲಿ ಅವ್ರ ಆಫೀಸ್ಗೆ ಹೋಗ್ತಿರ್ತಾರಲ್ಲ, ಅವರೆಲ್ಲ ಡೈಲಿ ನೋಡ್ತಿರ್ತಾರೆ. ಅವನು ಅವತ್ತಿನ ದಿನ ಇರಲ್ಲ ಅಲ್ಲಿ, ಸ್ವಲ್ಪ ದಿನ ಕಾಣಲ್ಲ. ಇಲ್ಲಿಗೆ ಹೋಗಿದ್ದಾನೆ ಇವನು ಅಂತೇಳಿ ಆಲೋಚನೆ ಮಾಡ್ತಿರ್ತಾರೆ. ಆಮೇಲೆ ಅವ್ರೇನು ಮಾಡ್ತಾರೆ, ಇನ್ನು ಭಿಕ್ಷಕ ಇದ್ದಾನಲ್ಲ, ಒಂದು ಸತಿ ಸೂಟು ಬೂಟ ಹಾಕೊಂಬರ್ತಾನೆ. ಅಲ್ಲಿ ಬಂದಮೇಲೆ ಅದೇ ರೈಲ್ವೆ ಸ್ಟೇಷನಲ್ಲಿ ಬಂದಿರ್ತಾನೆ. ಬಂದ ತಕ್ಷಣ ಅವನೇನು ಮಾಡ್ತಾನೆ, ಒಂದು ದಿವಸ ಇವರು ಫಸ್ಟ್ ಕಂಡಿರ್ತಾನಲ್ಲ, ಅಂದರೆ ಅವ್ನು ಬಿಸ್ನೆಸ್ ಮ್ಯಾನ್ ಇರ್ತಾನಲ್ಲ, ಅವನ ಜೊತೆ ಅವನ್ನ ನೋಡ್ತಾನೆ. ನೋಡಿದ ತಕ್ಷಣ ಅವನ ತಲೆ ಡೈರೆಕ್ಟ್ ಹೋಗ್ತಾನೆ, ಆಯ್ತು ಸರ್ ಆರಾಮಿದ್ದಾರಾ ಅಂತ ಕೇಳ್ತಾನೆ.